ಇವತ್ತು ನಾವು ಪಿಕ್ ಟೂಲ್ ಬಗ್ಗೆ ಸ್ವಲ್ಪ ಕಲಿಯೋಣ. ಓಕೆ, ಫಸ್ಟ್ ಟೂಲ್ ಪಿಕ್ ಟೂಲ್ ಸೆಲೆಕ್ಷನ್ ಆಗ್ತೈತೆ. ಅದು ಫಸ್ಟ್ ಒಂದು ಬಾಕ್ಸ್ ಹೊಡೋಣ. ಫಸ್ಟ್ ಒಂದು ಬಾಕ್ಸ್ ತಗೊಂಡ ಇದಕ್ಕೂ ಒಂದು ಕಲರ್ ಫಿಲ್ ಮಾಡ್ರಿ. ಈ ಬಾಕ್ಸ್ ಐತಿ, ಕಲರ್ ಫಿಲ್ ಮಾಡೀವಿ. ಇದು ಪಿಕ್ ಟೂಲ್. ಇದು ಹೊರಗೆ ಕ್ಲಿಕ್ ಮಾಡಿದ್ರೆ ಡಿಸೆಲೆಕ್ಟ್ ಆಗ್ತೈತಿ, ಮತ್ತೆ ಇಲ್ಲಿ ಕ್ಲಿಕ್ ಮಾಡಿದ್ರೆ ಸೆಲೆಕ್ಷನ್ ಆಗ್ತೈತಿ. ಇದು ಸೆಲೆಕ್ಷನ್ ಮೇಲೆ ಇನ್ನೊಂದ್ಸಲ ಸೆಲೆಕ್ಷನ್ ಮಾಡಿದ್ರೆ ನೀವು ಕರ್ವ್ ಮಾಡ್ಬೋದು. ಇದು ರೋಟೇಷನ್ ಇದ್ರಲ್ಲಿ ಇದು ರೋಟೇಷನ್ ಇದು. ಓಕೆ, ಸೈನ್ ರೋಟೇಷನ್ ಮಾಡ್ತೀವಿ. ಇದೊಂದ್ಸಲ ಹೋದ್ರೆ ಇದು ಆಗ್ತೈತಿ. ಕಂಟ್ರೋಲ್ ಝೆಡ್ ಅಂದ್ರೆ ಅಂಡು. ಓಕೆ, ಇದಾತ. ಇದು ಪಿಕ್ ಟೂಲ್. ಓಕೆ, ಇನ್ನೊಂದು ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಮಾಡಿದ್ರೆ ಕಾಪಿ ಪೇಸ್ಟ್ ಆಗ್ತೈತಿ. ಇದು ಕಾಪಿ ಪೇಸ್ಟ್ ಆಗೈತಿ. ಇದಕ್ಕೆಲ್ಲ ಬೇರೆ ಕೊಡ್ರಿ. ಈಗ ನೋಡ್ರಿ, ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಅಂದ್ರೆ ಕಾಪಿ ಪೇಸ್ಟ್. ಇನ್ನೊಂದು ಏನಂತ ಕಾಪಿ ಪೇಸ್ಟ್ ಮಾಡೋದು ಮೆಥಡ್, ಮೌಸ್ ಲೆಫ್ಟ್ ಬಟನ್ ಹೋಲ್ಡ್ ಮಾಡಿ ರೈಟ್ ಬಟನ್ ಮತ್ತೆ ಹೋಲ್ಡ್ ಮಾಡ್ಬೇಕು. ಎರಡು ಹೋಲ್ಡ್ ಆತ. ಈಗ ಲೆಫ್ಟ್ ಬಟನ್ ಬಿಡ್ಬೇಕು, ಕಾಪಿ ಪೇಸ್ಟ್ ಆಗ್ಬಿಡ್ತೈತೆ. ಇನ್ನೊಂದ್ಸಲ ಆಗಿರ್ತೀನಿ. ಮೌಸ್ ಲೆಫ್ಟ್ ಬಟನ್ ಹೋಲ್ಡ್ ಮಾಡಿ ಅದ್ ನೆಕ್ಸ್ಟ್ ರೈಟ್ ಬಟನ್ ಹೋಲ್ಡ್ ಮಾಡ್ಬೇಕು. ಎರಡು ಹೋಲ್ಡ್ ಆತ. ಈಗ ಲೆಫ್ಟ್ ಬಟನ್ ಬಿಡ್ಬೇಕು, ಬಿಟ್ರೆ ಕಾಪಿ ಪೇಸ್ಟ್ ಆಗ್ತೈತಿ. ಇದು ಒಂದು ಮೆಥಡ್ ಕಾಪಿ ಪೇಸ್ಟ್. ಕಂಟ್ರೋಲ್ ಸಿ ಕಂಟ್ರೋಲ್ ವಿ ಹಂಗ ಮಾಡ್ಬೋದ. ಕಂಟ್ರೋಲ್ ಇದು ಮೌಸ್ಲಿಂದ ಮಾಡ್ಬೋದು ನಾವು. ಈಗ ನೆಕ್ಸ್ಟ್ ಏನೈತೆ, ಇದು ಒಂದು ಹಿಂದ ಒಂದೈತೆ, ಒಂದ್ರ ಮೇಲೆ ಒಂದೈತೆ. ಓಕೆ, ಇದಕ್ಕ ಹಿಂದ್ ಮುಂದ್ ಮಾಡ್ಬೇಕು. ಈಗ ನನ್ಗೆ ಇದು ಆರೆಂಜ್ ಇದೈತೆ, ಟಾಪ್ ಬರ್ಬೇಕು. ಕಂಟ್ರೋಲ್ ಹಿಡಿದ ಪೇಜ್ ಅಪ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಟಾಪ್ ಬರ್ತೈತೆ. ಹಂಗ ಕಂಟ್ರೋಲ್ ಹೋಲ್ಡ್ ಮಾಡಿ ಪೇಜ್ ಡೌನ್ ಮಾಡಿದ್ರೆ ಸ್ಟೆಪ್ ಬೈ ಸ್ಟೆಪ್ ಹಿಂದ್ ಹೋಗ್ತೈತಿ. ಓಕೆ, ಈಗ ಈ ಇದು ಐತೆ. ನನಗೆ ಆರೆಂಜ್ ಹಿಂದ್ ಹೋಗ್ಬೇಕಂದ್ರೆ ಕಂಟ್ರೋಲ್ ಪೇಜ್ ಡೌನ್ ಮಾಡಿದ್ರೆ ಆರೆಂಜ್ ಹಿಂದ್ ಹೋಗ್ತ. ಕಂಟ್ರೋಲ್ ಪೇಜ್ ಅಪ್ ಮಾಡಿದ್ರೆ ಆರೆಂಜ್ ಮುಂದ್ ಬಂತ. ಹಂಗ ಸ್ಟೆಪ್ ಬೈ ಸ್ಟೆಪ್ ಬಾಕ್ಸ್ ಒಂದೊಂದು ಬಾಕ್ಸ್ ಮೇಲೆ ಬರ್ತೈತೆ. ಅದೇ ತರ ಇದು ಕಂಟ್ರೋಲ್ ಪೇಜ್ ಡೌನ್ ಮಾಡೋದು ಹಿಂದ, ಕಂಟ್ರೋಲ್ ಪೇಜ್ ಅಪ್ ಮುಂದೆ. ಓಕೆ, ಈಗ ಆರೆಂಜ್ ನನಗೆ ಏನೈತೆ ಸ್ಟೆಪ್ ಬೈ ಸ್ಟೆಪ್ ಬೇಡ, ಡೈರೆಕ್ಟ್ ಬರ್ಬೇಕಂದ್ರೆ ಶಿಫ್ಟ್ ಪೇಜ್ ಅಪ್ ಮಾಡಿದ್ರೆ ಡೈರೆಕ್ಟ್ ಮೇಲೆ ಬಂದ್ಬಿಡುತ್ತೆ. ಅದೇ ತರ ಶಿಫ್ಟ್ ಪೇಜ್ ಡೌನ್ ಮಾಡಿದ್ರೆ ಹಿಂದೆ ಹೋಗ್ತೈತಿ. ಇದೊಂದು ಗೊತ್ತಾಯ್ತಾ? ಓಕೆ, ನೆಕ್ಸ್ಟ್ ಏನೈತೆ, ಈಗ ಇದೈತೆ. ಈಗ ನನಗೆ ಇದು ಮತ್ತೆ ಇದು ಸೆಲೆಕ್ಷನ್ ಆಗ್ಬೇಕು. ಆಮೇಲೆ ಗ್ರೂಪ್ ಮಾಡ್ಬೇಕು. ನಾನು ಆಲ್ರೆಡಿ ಸೆಲೆಕ್ಟ್ ಐತೆ ಇದು. ಆಮೇಲೆ ನೆಕ್ಸ್ಟ್ ಇದು ಅಂದ್ರೆ ಶಿಫ್ಟ್ ಹೋಲ್ಡ್ ಮಾಡಿ ಕ್ಲಿಕ್ ಮಾಡ್ಬೇಕು. ಈಗ ಎರಡು ಸೆಲೆಕ್ಷನ್ ಆಯ್ತು. ಈಗ ಕಂಟ್ರೋಲ್ ಜಿ ಮಾಡ್ರಿ ಗ್ರೂಪ್ ಆಯ್ತು. ಓಕೆ, ಕಂಟ್ರೋಲ್ ಯು ಮಾಡ್ರಿ ಅನ್ಗ್ರೂಪ್ ಆಯ್ತು. ಅನ್ಗ್ರೂಪ್ ಅಂದ್ರೆ ಮತ್ತೆ ನೀವು ಮೂವ್ಮೆಂಟ್ ಮಾಡ್ಬೋದು. ಕಂಟ್ರೋಲ್ ಎರಡು ಸೆಲೆಕ್ಷನ್ ಮಾಡಿ ಕಂಟ್ರೋಲ್ ಜಿ ಮಾಡಿದ್ರೆ ಗ್ರೂಪ್, ಕಂಟ್ರೋಲ್ ಯು ಮಾಡಿದ್ರೆ ಅನ್ಗ್ರೂಪ್. ನನಗೆ ಇದು ಮತ್ತೆ ಇದು ಗ್ರೂಪ್ ಮಾಡೋದೈತಿ. ಸೆಲೆಕ್ಟ್ ಮಾಡ್ಬೇಕು. ಈಗ ಆಲ್ರೆಡಿ ಸೆಲೆಕ್ಷನ್ ಐತಿ. ಶಿಫ್ಟ್ ಹಿಡಿದು ಇದಕ್ಕೆ ಕ್ಲಿಕ್ ಮಾಡ್ರೆ ಎರಡು ಸೆಲೆಕ್ಷನ್ ಆಯ್ತು. ಈಗ ಕಂಟ್ರೋಲ್ ಜಿ ಮಾಡಿದ್ರೆ ಗ್ರೂಪ್ ಆಗ್ತೈತಿ. ಕಂಟ್ರೋಲ್ ಯು ಅಂದ್ರೆ ಅನ್ಗ್ರೂಪ್ ಆಗ್ತೈತಿ. ಓಕೆ, ಈಗ ನನಗೆ ಇದು ಮತ್ತೆ ಇದು ಸೆಲೆಕ್ಷನ್ ಮಾಡ್ಬೇಕು. ಇದು ಸೆಲೆಕ್ಟ್ ಐತಿ ಆಲ್ರೆಡಿ. ಪ್ಲಸ್ ಇದು ಒಂದು ಎರಡು ಸೆಲೆಕ್ಷನ್ ಆಯ್ತು. ಕಂಟ್ರೋಲ್ ಜಿ ಮಾಡಿದ್ರೆ ಗ್ರೂಪ್, ಕಂಟ್ರೋಲ್ ಯು ಮಾಡಿದ್ರೆ ಅನ್ಗ್ರೂಪ್. ಇದು ಗೊತ್ತಾಯ್ತು. ನೆಕ್ಸ್ಟ್ ಈಗ ತಿಳ್ಕೋರಿ, ಇದು ಒಂದು ವಿಸಿಟಿಂಗ್ ಕಾರ್ಡ್ ಐತಿ. ಈಗ ಏನೈತೆ, ಈ ಒಂದು ಬಾಕ್ಸ್ ಮಾಡೋಣ. ಸಣ್ಣ ಬಾಕ್ಸ್ ಮಾಡಿ ಈಗ ಏನ್ ಮಾಡ್ಬೇಕು, ಇದು ಬಾಕ್ಸ್ ಏನೈತಿ, ಈ ವಿಸಿಟಿಂಗ್ ಕಾರ್ಡ್ ಟಿ ಅಂದ್ರ ಟಾಪ್ ಮೇಲೆ ಹೋಗ್ತೈತಿ, ಸಿ ಅಂದ್ರ ಸೆಂಟರ್ ಬರ್ತೈತಿ, ಲೆಫ್ಟ್ ಅಂದ್ರ ಎಲ್ ಅಂದ್ರ ಲೆಫ್ಟ್, ರೈಟ್ ಅಂದ್ರ ರೈಟ್ ಸೈಡ್ ಬರ್ತೈತಿ, ಬಿ ಅಂದ್ರ ಬಾಟಮ್ ಬರ್ತೈತಿ, ಸಿ ಅಂದ್ರ ಸೆಂಟರ್, ಲೆಫ್ಟ್ ಅಂದ್ರ ಲೆಫ್ಟ್. ಓಕೆ, ಈಗ ನೋಡ್ರಿ ಈ ಬಾಕ್ಸ್ ಏನೈತಿ, ಇಲ್ಲಿ ಬರ್ಬೇಕು ನಮ್ಗೆ. ಇಲ್ಲಿ ಅಂದ್ರೆ ಟಾಪ್ ಟಿ ಮಾಡ್ಬೇಕು ಫಸ್ಟ್, ಆಮೇಲೆ ಸಿ ಮಾಡ್ಬೇಕು ಸೆಂಟರ್. ಟಿ ಅಂದ್ರೆ ಟಾಪ್ ಹೋಗ್ತಾ, ಸಿ ಅಂದ್ರೆ ಸೆಂಟರ್ ಆತ. ಅದೇ ತರ ಈ ಬಾಕ್ಸ್ ಏನೈತಿ ನಮಗೆ ಇಲ್ಲಿ ಬರ್ಬೇಕು. ಇಲ್ಲಿ ಅಂದ್ರೆ ಬಾಟಮ್ ಫಸ್ಟ್, ಬಾಟಮ್ ಸಿ. ಓಕೆ, ಈಗ ಸೆಲೆಕ್ಷನ್ ಇದೈತೆ. ಪ್ಲಸ್ ನೆಕ್ಸ್ಟ್ ಆರೆಂಜ್ ಬಾಕ್ಸ್ ಸೆಲೆಕ್ಟ್ ಮಾಡ್ರಿ. ಬಿ ಅಂದ್ರೆ ಬಾಟಮ್, ಸಿ ಅಂದ್ರೆ ಸೆಂಟರ್. ಓಕೆ, ಇದೇ ತರ ಇದೈತೆ. ಈ ಬಾಕ್ಸ್ ಏನೈತಿ ಇಲ್ಲೇ ಬರ್ಬೇಕು ನನಗೆ. ಎಲ್ಲೇ ರೈಟ್ ಸೈಡ್ ಬರ್ಬೇಕು. ಇಲ್ಲಿ ಅಂದ್ರೆ ಈಕ್ವಲೆಂಟ್ ಇತ್ತ ಇ, ಆಮೇಲೆ ಎಲ್ ಅಂದ್ರೆ ಲೆಫ್ಟ್ ಸೈಡ್. ನೋಡ್ರಿ, ಇ ಅಂದ್ರೆ ಈಕ್ವಲೆಂಟ್ ಆತ ಆರ್ ಅಂದ್ರೆ ರೈಟ್ ಸೈಡ್ ಬಂತು. ಇದೇ ತರ ಇನ್ನೊಂದು ಬಾಕ್ಸ್ ಮಾಡ್ರಿ. ಅದಕ್ಕೆ ಒಂದು ಕಲರ್ ಕೊಡ್ರೆ ಈ ಕಲರ್ ಏನಂತ ನಮ್ಗೆ ಇಲ್ಲೇ ಬರ್ಬೇಕು. ಇಲ್ಲಿ ಅಂದ್ರೆ ಇ ಅಂದ್ರೆ ಈಕ್ವಲೆಂಟ್, ಎಲ್ ಅಂದ್ರೆ ಲೆಫ್ಟ್. ಓಕೆ, ಅದೇ ತರ ಈಗ ಇಲ್ಲಿ ಒಂದು ಬಾಕ್ಸ್ ಹಾಕ್ಬೇಕಂದ್ರೆ ಏನ್ ಹೇಳ್ಬೇಕು ನಾವು, ಏನ್ ಕಮಾಂಡ್ ಕೊಡ್ಬೇಕ, ಶಿಫ್ಟ್ ಇಲ್ಲಿ ಕ್ಲಿಕ್ ಮಾಡಿ ಫಸ್ಟ್. ಇಲ್ಲಿ ಈ ಕಾರ್ನರ್ ರೈಟ್ ಕಾರ್ನರ್ ಇದೆ, ರೈಟ್ ಕಾರ್ನರ್ ಟಾಪ್ ರೈಟ್ ಕಾರ್ನರ್.
ಟಿ ಅಂಡ್ ಆರ್. ಓಕೆ, ಅದೇ ತರ ಇಲ್ಲೇ ಟಾಪ್ ಲೆಫ್ಟ್ ಕಾರ್ನರ್. ಓಕೆ, ಶಿಫ್ಟ್ ಆರೆಂಜ್ ಬಾಕ್ಸ್ ಟಾಪ್ ಲೆಫ್ಟ್ ಕಾರ್ನರ್. ಓಕೆ, ಇದೇ ತರ ಈಗ ನಮ್ಗೆ ಇಲ್ಲಿ ಬರ್ಬೇಕಂದ್ರೆ ಬಾಟಮ್ ಲೆಫ್ಟ್ ಕಾರ್ನರ್. ಓಕೆ, ಇದು ಆಲ್ರೆಡಿ ಐತಿ ಈಗ ಸೆಲೆಕ್ಷನ್. ಪ್ಲಸ್ ಈ ಆರೆಂಜ್ ಬಾಕ್ಸ್ ಸೆಲೆಕ್ಟ್ ಮಾಡ್ರಿ. ಬಾಟಮ್ ಅಂದ್ರೆ ಬಿ, ಲೆಫ್ಟ್ ಇಂದ ಲೆಫ್ಟ್ ಕಾರ್ನರ್. ಅಥವಾ ಇಲ್ಲೇ ಬರ್ಬೇಕಂದ್ರೆ ಏನ್ ಕೊಡ್ಬೇಕ, ಬಿ ಅಂಡ್ ಬಾಟಮ್ ರೈಟ್ ಕಾರ್ನರ್. ಓಕೆ, ಬಾಟಮ್ ರೈಟ್ ಕಾರ್ನರ್. ಓಕೆ, ಇಲ್ಲಿ ಬರ್ಬೇಕಂದ್ರೆ ಇ ಈಕ್ವಲೆಂಟ್ ಸಿ ಅಂದ್ರೆ ಸೆಂಟರ್. ಓಕೆ, ಸೆಲೆಕ್ಷನ್ ಇದೈತೆ, ಶಿಫ್ಟ್ ಹಿಡ್ದ ಸೆಲೆಕ್ಟ್ ಮಾಡ್ರಿ ಇ ಅಂಡ್ ಸಿ. ಓಕೆ, ಈಗ ಯಾವ್ದು ಮೂವ್ ಆಗ್ತೈತಿ ಅದು ಫಸ್ಟ್ ನಾವು ಸೆಲೆಕ್ಟ್ ಮಾಡ್ಬೇಕು. ಆಮೇಲೆ ಎದರ ಮೇಲೆ ಮೂವ್ ಮಾಡುದೈತೆ ನಮ್ಗೆ ಅದು ಸೆಕೆಂಡ್ ಸೆಲೆಕ್ಷನ್ ಮಾಡಬೇಕು. ಇ ಅಂಡ್ ಸಿ ಇದು ಗೊತ್ತಾಯ್ತು. ಈಗ ನೋಡ್ರಿ ಏನಾಗ್ತೈತೆ, ಏನೋ ಒಂದು ಹೆಡಿಂಗ್ ಇರ್ತೈತೆ, ಏನು GRA PHIC ಗ್ರಾಫಿಕ್ ಡಿಸೈನರ್. ಓಕೆ, ಗ್ರಾಫಿಕ್ ಡಿಸೈನರ್ ಅಂತ ಒಂದು ಏನೋ ಒಂದು ಹೆಡಿಂಗ್ ಐತಿ. ಈ ಡಿಸೈನರ್ ಈಗ ಎಲ್ಲಿ ಒಂದು ಪೋಸ್ಟರ್ ಒಂದು ಏನ್ ಡಿಸೈನ್ ಮಾಡುತ್ತೆ, ಇಲ್ಲಿ ಏನ್ ಕ್ಲೈಂಟ್ ಏನ್ ಮಾಡ್ತಾನೆ, ಈ ಫೋನ್ ನಂಬರ್ ಏನೈತಲ್ಲ ಈ ಗ್ರಾಫಿಕ್ ಡಿಸೈನರ್ ರೈಟ್ ಸೈಡ್ ಮಾಡ್ರಿ. ಓಕೆ, ಏನ್ ಮಾಡ್ಬೇಕು, ಈಗ ಫೋನ್ ನಂಬರ್ ಆಲ್ರೆಡಿ ಸೆಲೆಕ್ಟ್ ಐತಿ, ಶಿಫ್ಟ್ ಹೋಲ್ಡ್ ಮಾಡಿ ಆ ಗ್ರಾಫಿಕ್ಗೆ ಸೆಲೆಕ್ಟ್ ಮಾಡ್ಬೇಕಾ. ರೈಟ್ ಅಂದ್ರೆ ರೈಟ್ ಸೈಡ್ ಮಾಡ್ಬಿಟ್ರೆ, ಲೆಫ್ಟ್ ಅಂದ್ರೆ ಲೆಫ್ಟ್ ಸೈಡ್ ಬಿಟ್ರೆ, ಸಿ ಅಂದ್ರೆ ಸೆಂಟ್ರಲ್ ಎಕ್ಸಾಕ್ಟ್ ಬರ್ತೈತೆ. ಆಮೇಲೆ ಅದೇ ತರ ಈಗ CBT ಐತಿ, ಹುಬ್ಳಿ ಅಡ್ರೆಸ್ ಐತಿಪ್ಪ. ಈಗ ಕರೆಕ್ಟ್ ಇದನ್ನ ಲೆಫ್ಟ್ ಬರೋಣ, ಲೆಫ್ಟ್, ಆರ್ ಅಂದ್ರೆ ರೈಟ್ ಸೈಡ್, ಸಿ ಅಂದ್ರೆ ಸೆಂಟರ್. ಈ ತರ ನಾವು ಫಾಸ್ಟ್ ಕೆಲಸ ಮಾಡಬಹುದು. ಇದು ನೀವು ಪ್ರಾಕ್ಟೀಸ್ ಎಷ್ಟು ಮಾಡ್ತೀರಿ ಅಷ್ಟು ನಿಮ್ಗೆ ಫ್ರೀ ಆಗ್ತೀರಿ ನೀವು. ಆಮೇಲೆ ಹೆಲ್ಪ್ಫುಲ್, ಆಮೇಲೆ ಫಾಸ್ಟ್ ವರ್ಕ್ ಆಗ್ತೈತೆ. ನೆಕ್ಸ್ಟ್ ಕ್ಲಾಸ್ ಏನೈತಿಲ್ಲ ಮುಂದೆ ನೋಡೋಣ ಏನು ಅಂತ. ಈಸಿ ಏನ್ ಇರ್ತೈತೆ ಟೆಕ್ನಿಕ್ಸ್, ಆ ಟೆಕ್ನಿಕ್ಸ್ ನಾವು ನೋಡ್ಕೊಂತ ಹೋಗೋಣ, ಕಲಿಯೋಣ ಅಂತ. ಓಕೆ, ಇಷ್ಟ